ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ಇವತ್ತು ನಾವು ಮನೇಲಿ ಪಾನಿಪುರಿ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ರಿಗೆ ತಿನ್ನಬೇಕು ಅಂತ ಆಸೆ ಆಯ್ತಲ್ವಾ, ಅದಕ್ಕೆ ಪಾನಿಪುರಿನ ಮಸಾಲೆ ಪುರಿನ ಮಸಾಲೆ ಪುರಿ ಎರಡೂ ಮಾಡ್ಬೋದಲ್ಲ. ಆಮೇಲೆ ಪಾನಿನ ಮಾಡಿದ್ರೆ ಏನೇನು ಆಗ್ತಾ ಇದ್ರಿ ಇದಕ್ಕೆ? ಈಗ ನೋಡಿ ಫುಲ್ಲು ಸಾಫ್ಟ್ ಆಗೋವರೆಗೂ ಬೆಂದೋಗ್ಬಿಟ್ಟಿದೆ. ಈ ಥರ ಆಗಿರಬೇಕು. ಆಲೂಗಡ್ಡೆನೂ ಅಷ್ಟೇ ಒಂದು 6 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಮಸಾಲೆಗೆ ಏನೇನು ಬೇಕು, ಮಸಾಲೆಗೆ ಬಂದು ಒಂದು ಪಲಾವ್ ಎಲೆ, 1 ಸ್ಪೂನ್ ಧನಿಯಾ, ಆಮೇಲೆ 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, 1 ಇಂಚ್ ಚಕ್ಕೆ, 3 ಲವಂಗ, 1 ಸ್ಟಾರ್ ಮೊಗು. ಇದು ಒಂದು 4-5 ಜನಕ್ಕೆ ಆಗುತ್ತೆ ಇದು ಮಾಡಿದ್ರೆ ಮಸಾಲೆ ಪುರಿ. ಇದನ್ನು ನಾವು ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿರೋ ಮಸಾಲೆಗಳನ್ನೆಲ್ಲ ಫುಲ್ ಹಾಕಬೇಕು. ಇದಂಗೆ ಸ್ವಲ್ಪ ಹಸಿ ವಾಸನೆ ಹೋಗಿ ಗಮ್ಮನ್ನವರೆಗೂ ಹುರ್ಕೊಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದನ್ನ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಇದಕ್ಕೆ ನಾವು ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮಸಾಲೆಗೆ ಜಾಸ್ತಿ ಏನು ಖಾರ ಏನು ಬೇಡ. ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ್ಯಡ್ ಮಾಡ್ಕೊಬೋದು. ಏಕೆಂದರೆ ಮೆಣಸು ಎಲ್ಲ ಹಾಕಿರ್ತೀವಲ್ಲ. 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, 1 ಟೊಮೊಟೊ, ಒಂದು ಸ್ವಲ್ಪ ಪುದೀನ, ಇದು ಒಂದು ಸ್ವಲ್ಪ ಕೊತ್ತಂಬರಿ. ನೋಡಿ ಈ ಥರ ಕಪ್ಪಲ್ಲೇ ನಾನೆಲ್ಲ ತೊಗೊಂಡಿರೋದು, ಸಣ್ಣ ಕಪ್. ಇವಾಗ ಎಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು. ಇದೆಲ್ಲ ಇವಾಗ ಬಾಡಿದೆ. ನೆಕ್ಸ್ಟ್ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಫ್ ಹುರ್ಗಡ್ಲೆ ಲಾಸ್ಟಿಗೆ ಆ್ಯಡ್ ಮಾಡ್ಕೊಬೇಕು. ಇದು ಸ್ಟವ್ ಆಫ್ ಮಾಡಿ ಆ್ಯಡ್ ಮಾಡ್ಕೊಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ಮಾಲ್ ಕಪ್ಪಷ್ಟು ಬೇಯಿಸಿರೋ ಬಟಾಣಿ ಇರುತ್ತಲ್ಲ ಅದನ್ನು ಹಾಕಬೇಕು. ಇದನ್ನು ಈಗ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಬೇಕು. ಯಜಮಾನ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ. ಎಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ನೀರು ಹಾಕ್ಬೇಕಾ? ಇಲ್ಲ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಫುಲ್ಲು ಪೇಸ್ಟ್ ಆಗಬೇಕಿದು. ಈ ಥರ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ, ಬಟಾಣಿ ಮತ್ತು ಆಲೂಗಡ್ಡೆ. ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಈ ಮಸಾಲೆ ಪ್ರಿಪೇರ್ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಸೂರಿ ಮೇಥಿ, ಒಂದು 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರ್ ಇದು ಹಾಕ್ಕೊಂಡು ಫುಲ್ಲು ಬಾಡಿಸ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡು ಈ ಬಟಾಣಿ ಬೇಯಿಸ್ಕೊಂಡಿದ್ದು ನೀರು ಇರುತ್ತಲ್ಲ, ಬಟಾಣಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡಬೇಕು. ಅದು ಫ್ಲೇವರ್ ಬರುತ್ತೆ ನಿಮಗೆ. ಈಗ ಇದಕ್ಕೆ ಸಾಲ್ಟ್ ಹಾಕೋಣ. ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಬಟಾಣಿಗೆ ಮತ್ತು ಆಲೂಗಡ್ಡೆಗೆಲ್ಲ ಹಾಕಿರ್ತೀವಿ ನಾವು ಸಾಲ್ಟ್ನ, ಅದ್ರದ್ದು ನೀರು ಕೂಡ ಹಾಕಿರ್ತೀವಲ್ಲ, ಸೊ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬಾಯ್ಲ್ ಆಗ್ತಾ ಇದೆ. ಇವಾಗ ಇದು 10 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು. ರೋಡ್ ಸೈಡ್ ಸ್ಟೈಲ್ ಪಾನಿಪುರಿ, ಬೆಂಗಳೂರು ಸ್ಟೈಲು.
ಹ್ಞೂ ಈಗೇನು ನೆಕ್ಸ್ಟು? ಹ್ಞೂ ಏನೇನು ಹಾಕ್ತಿದ್ದೀರಾ ಹೇಳ್ಬೇಕು, ಸುಮ್ಮನೆ ಹೇಳೋದನ್ನು. ಸಾಗು ಹಾಕಾದ್ಮೇಲೆ ಟೊಮೆಟೊ ಗಾರ್ನಿಷ್, ನೆಕ್ಸ್ಟ್ ಆನಿಯನ್ ಮತ್ತು ಕ್ಯಾರೆಟು, ಇದು ಕೊತ್ತಂಬರಿ ಮತ್ತು ಕೊನೆಗೆ ಸೇವ್ ಹಾಕಿ ನಿಂಬೆಹಣ್ಣು ಹಿಂಗೆ ಹೊಡೆದು ಕೂನ್ ಹಾಕಿ ಹೆಂಗಿದೆ? ಓ ಯಾಕೋ ಊರಿಗೆ ಹೋಗಿ ಬಂದಿರೋ ಊಟ ಟೇಸ್ಟ್ ತರನೇ ಇದೆ. ಹೌದಾ? ಚೆನ್ನಾಗಿದೆ. ಸ್ವಲ್ಪ ಈಗ ಗೆಳೆಯರೇ, ನೀವು ಒಂದು ಗಾಡಿ ಹಾಕ್ಬೋದು. ಹೌದಾ? ಒಂದು ಗಾಡಿ ಹಾಕಿ ಸುಮ್ಮನೆ ಇವೆಲ್ಲ ಫಾರಿನ್ ಬಿಟ್ಟು ಊರಲ್ಲೊಂದು ಗಾಡಿ ಹಾಕ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಿಜ ಚೆನ್ನಾಗಿದ್ಯಾ? ಈಗ ನಿಮ್ಗೆ ಹೆಂಗಿದೆ? ಹಂಗೆ ಅಡ್ಡ ಹೊಡೆದೇನೋ. ಹೇಳಿ ಹೆಂಗಿದೆ? ಸಕ್ಕತ್ತಾಗ ನಿಜ ಚೆನ್ನಾಗೈತಾ? ಏನಾಗ್ಬೇಕಣ್ಣ ಫಸ್ಟು ಆಲೂಗೆಡ್ಡೆ ಹಾಕ್ಬೇಕಂತೆ. ಆಮೇಲೆ ನೆಟ್ಟು, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ, ಆಮೇಲೆ ಇನ್ನೂ ಸ್ವಲ್ಪ ಹಾಕ್ಮೇಲೆ ಆಗಲೇ ಮತ್ತೆ ಹೋಗ್ತೈತಿ. ಇದು ಪಾನಿನೇ ಸ್ವಲ್ಪ ಹಿಂಗೆ ಹಾಕಬೇಕಾ? ಹ್ಞೂ ಹಂಗೆ ಹಂಗೆ ಎತ್ತದು. ಮಗಿತೀನಿ ಈಗ. ಅಯ್ಯೋ ಒನ್ ಮೋರ್ ಅಂತ. ಏನೇನು ಹಾಕೋತಾ ಇದ್ದೀರಾ? ಇದು ಅದು ಬಟಾಣಿ, ಹ್ಞೂ ಆಮೇಲೆ ಚೂರು ಈರುಳ್ಳಿ, ಚೂರು ಟೊಮೆಟೊ, ಚೂರು ಕ್ಯಾರೆಟು, ಆಮೇಲೆ ಚೂರು ಕೊತ್ತಿಮೀರ, ಆಮೇಲೆ ಇದು ಸೇವು ಹಾಕೊಂಡು ಬಿಟ್ಕೊಂಡು ಏನು ಮಸಾಲೆನ ಆಮೇಲೆ ಕದ್ರೆ ಹಿಂಗೆ ಹಾಕ್ಕೊಂಡು ಹಿಂಗಿಟ್ಕೊಂಡು ಹ್ಞೂ ಹಾಕಿ ಇನ್ನೊಂದು ಚಂದ್ರ ಬಣ್ಣ ಬಂದಿದೆ ಗೊತ್ತಾ? ಹೌದಾ? ನನಗೆ ಮಸಾಲೆ ಇಷ್ಟ ಆಗಲ್ಲ, ಓನ್ಲಿ ಪಾನಿ. ನಾನು ಡಯಟಲ್ಲಿದ್ದೀನಿ, ಆದರೂ ಏನು ಮಾಡೋದು ನೋಡಿದ್ಮೇಲೆ ಸುಮ್ಮನಿರೋಕ್ಕಾಗಲ್ಲ ಅಂತ ತಿಂತಿದ್ದೀನಿ. 2 ತಿಂಗಳು ಮದುವೆ, ಮರುಭೂಮಿಲಿ ನೀರು ಸಿಕ್ತಂಗೆ ಆಗೈತೆ. ಊರಲ್ಲಿ ಡೈಲಿ ವಾರಕ್ಕೆ ಒಂದ್ಸರಿ ಹೋದ್ರೆ ಅಂಗಡಿ ಕಡೆ ತಿನ್ಕೊ ಬರ್ಬೋದು. ಇಷ್ಟ ಅಲ್ಲ? ಹ್ಞೂ ಮಸಾಲ ಬೇಡ ನಿಮಗೆ? ನನಗೆ ಮಸಾಲ ಬೇಡ, ಓನ್ಲಿ ಪಾನಿ. ಫುಲ್ ಮಸಾಲೆ ಹಾಕಿ ಇನ್ನೊಂದು ಸ್ವಲ್ಪ ಏನಾಗ ಟೇಸ್ಟ್ ನೋಡಿ. ಮಿಕ್ಸಲ್ಲಿ ಹಾಕೋಬಿಡಿ. ತುಂಬ ತುಂಬಿಸ್ಕೋಬೇಕು. ಹೆಂಗಿದೆ? ಚೆನ್ನಾಗಿಲ್ಲ ಅಂತನಾ? ಅಂದರೆ ಹೆಂಗಿದೆ ಬಾಯ್ಬಿಟ್ಟು ಮಾತಾಡಬೇಕು. ಮರುಭೂಮಿ ಪಾನಿಪುರಿ ಸಿಕ್ಕಿದೆ ಇವತ್ತು ನಿಮಗೆ. ಒನ್ ಮೋರ್ ಅನ್ಬೇಕು. ನಾವು ಯಾಕತ್ತೀವಿ ಯಾಕೋ ನೀವೇ ತಿನ್ನಿಲ್ಲ. ನಾಳೆ ಇಲ್ಲೇ ಕೆಳಗಡೆ ನಮ್ಮ ಬಹುಶರಲ್ಲಿ ಒಂದು ಅಂಗಡಿ ಇಡ್ತೀವಿ. ಹ್ಞೂ ನಾಳೆಯಿಂದ ಬಂದ್ಬಿಡಿ ಎಲ್ಲರೂ. ಪಾಪ ರಂಜಾನ್ ಯೂಟ್ಯೂಬ್ ಚಾನಲ್ ಓನರೇ ತಿಂತಿಲ್ಲ, ಯಾಕೆ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋ ನನಗೆ ಫಸ್ಟು ಅನುಮಾನ, ನೀವೆಲ್ಲ ತಿಂದ ಅಂದ್ಮೇಲೆ ನಾನು ತಿಂತೀನಿ. ಏನು ಟ್ರೈ ಮಾಡಿದ್ದಾರೆ, ನಾವೇನಾದ್ರು ಉಳ್ಕೊಂಡ್ರೆ ತಿಂತಾರಂತೆ. ಅದು ಪಾನಿಪುರಿ ರೆಸಿಪಿ ಹೆಂಗಿತ್ತು ಅಂತ ನೋಡಿದ್ರಲ್ಲ,
ಸೊ ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ರಿವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕುಕ್ಕಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಜೈ ಭುವನೇಶ್ವರಿ.